ಆರಾಮಾಗಿ ಕುಡಿದು ಮಲಗಿರೋ ಕುಡುಕ ಇನ್ನು ಪಕ್ಕದಲ್ಲೇ ನೀರಿನ ಬಾಟಲ್ ಇಟ್ಕೊಂಡು ಗ್ಲಾಸಿಗೆ ಎಣ್ಣೆ ಹಾಕುತ್ತಿರೋ ಮಹಿಳೆ, ಹಾಗೆಯೇ ನಿಲ್ದಾಣದಲ್ಲಿ ಕುಳಿತು ಅನೈತಿಕ ಚಟುವಟಿಕೆ ನಡೆಸಲು ತೊಡಗಿರುವ ಮಹಿಳೆಯರ ಗ್ಯಾಂಗ್, ಎಲ್ಲೆಂದರಲ್ಲಿ ಬಿದ್ದಿರುವ ಕಸ, ಮದ್ಯದ ಪೌಚ್ಗಳು, ಇದು ನಿರ್ಮಾಣವಾಗಿ ಇನ್ನೂ 9 ವರ್ಷ ಅಂದರೆ ಯಾರೂ ನಂಬಲ್ಲ. ಆ ಮಟ್ಟಿಗೆ ಚಿಕ್ಕಬಳ್ಳಾಪುರ ನಗರ ಖಾಸಗಿ ಬಸ್ ನಿಲ್ದಾಣ ಅಧ್ವಾನವಾಗಿದೆ. ಏನು ಸೇಫ್ಟಿ ಇಲ್ಲ. ಆಚೆ ಕಡೆ ಬಂದಿರೋ ಹೆಣ್ಮಕ್ಳಿಗೂ ಸೇಫ್ಟಿ ಇಲ್ಲ. ಇಲ್ಲಿ ಆಚೆ ಕಡೆ ಬಂದು ಒಂದು 10 ಜನ ಹೆಂಗಸರು ಗಂಡಸರು ಅಲ್ಲೆಲ್ಲ ಅನೈತಿಕ ಚಟುವಟಿಕೆಗಳು ಕೇಳೋಂಗಿಲ್ಲ, ಮಾಡೋಂಗಿಲ್ಲ, ಕುಡ್ಕೊಂಡು ಸಿಕ್ಕಾಪಟ್ಟಿ ಕುಡ್ಕೊಂಡು ಏನಾರು ಮಾತಾಡೋಕೆ ಹೋದ್ರೆ ಗಲಾಟೆಗೆ ಬರ್ತಾರೆ ಪಬ್ಲಿಕ್ ಮೇಲೆ. ಇಲ್ಲಿ ಏನು ವ್ಯವಸ್ಥೆ ಇಲ್ಲ ಸರ್. ಸುಮ್ಮನೆ ಬಸ್ ಸ್ಟ್ಯಾಂಡ್ ಐತೆ ಸೆಕ್ಯೂರಿಟಿ ಇಲ್ಲ, ಮತ್ತು ಬಾತ್ರೂಮ್ ನ್ಯಾಯವಾಗಿ ಬಾತ್ರೂಮ್ ಇಲ್ಲ. ಇಲ್ಲಿ ಕೆಲಸ ಸಾಯಂಕಾಲ ಯಾರು ಇರೋಕ್ಕಾಗಲ್ಲ ಸರ್. ಇಲ್ಲಿ ಬೇರೆ ವ್ಯವಹಾರಗಳು ಜಾಸ್ತಿ ಇದೆ. ಇಲ್ಲಿ ತಿಳಿಸಿದೆ ಸರ್. ಇಲ್ಲಿ ಪಾಪ ಎಲ್ಲಿ ಯಾರು ಅವ್ರ ಮೇಲೆ ಜಗಳಕ್ಕೆ ಬರ್ತಾರೆ. ಇಲ್ಲಿ ಬಂದಿರೋ ಮೇಲೆ ಮಲ್ಕೊಳ್ಳೋರು ಲೇಡೀಸ್ ಒಂದು 4 ಜನ ಇದ್ದಾರೆ, ಗಂಡಸರು 4 ಜನ. ಅವ್ರಿಗೆ ಕುಡಿದ್ಬಿಟ್ಟು ಜಗಳಕ್ಕೆ ಬರ್ತಾರೆ. ಪಾಪ ಯಾರು ಪಬ್ಲಿಕ್ ಯಾರು ಏನು ಮಾಡ್ತಾರೆ ಸರ್. ಇಲ್ಲಿ ಅಂಗಡಿಯವ್ರು ಏನು ಮಾಡ್ತಾರೆ, ಅವ್ರು ಹೊಟ್ಟೆ ಪಡೆ ಏನೋ ಬಂದಿರ್ತಾರೆ. ಯಾರೂ ಬರೋಲ್ಲ ಸರ್, ಪೊಲೀಸು ಬರೋಲ್ಲ, ಸೆಕ್ಯೂರಿಟಿನೂ ಬರೋಲ್ಲ. ಇಲ್ಲಿ ಪಾಪ ಈ ಪಬ್ಲಿಕ್ ಅಂಗಡಿ ಮಾಡೋರು ನೋಡೋ ಅವ್ರಿಗೆ ತುಂಬ ಕಷ್ಟ. ಇಲ್ಲಿ ನಗರಸಭೆಯವರು ಬಂದಿಲ್ಲ, ಬರ್ತಾರೆ, ಅವ್ರೇನೋ ಅದು ಇದು ಮಾಡ್ಕೊಂಡು ಹೊರಟೋಗ್ತಾರೆ ಅಷ್ಟೇ. ಕೇರ್ ಮಾಡೋಕೆ ಹೋಗಲ್ಲ ನಗರಸಭೆಯವರು. ಇಲ್ಲ ಯಾವುದೂ ಇಲ್ಲ ಸರ್. ಇಲ್ಲಿ 2016 ಆಗಸ್ಟ್ನಲ್ಲಿ ಸುಮಾರು 8.33 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಖಾಸಗಿ ಬಸ್ ನಿಲ್ದಾಣ ನಿರ್ಮಾಣವಾಗಿದೆ. ಈ ನಿಲ್ದಾಣದಿಂದ ಚಿಕ್ಕಬಳ್ಳಾಪುರ ನಗರಸಭೆಗೆ ಒಟ್ಟು ವಾರ್ಷಿಕ 35.24 ಲಕ್ಷ ಆದಾಯವಿದೆ. ಆದರೆ ಇಲ್ಲಿ ಸ್ವಚ್ಛತೆ ಎಂಬುದು ಮರೀಚಿಕೆಯಾಗಿದೆ. ಇನ್ನು ಒಂದು ಸೆಕ್ಯೂರಿಟಿಯನ್ನಾದರೂ ನೇಮಿಸಿ ಇಲ್ಲಿ ನಡೆಯುವ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಎಂಬ ಕನಿಷ್ಠ ಯೋಚನೆ ಈವರೆಗೂ ಯಾರಿಗೂ ಬಂದಿಲ್ಲ. ಹಾಗಾಗಿ ಈ ನಿಲ್ದಾಣ ಕುಡುಕರ ವಾಸಸ್ಥಳವಾಗಿರುವ ಜೊತೆಗೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಗಬ್ಬೆದ್ದು ನಾರುತ್ತಿದೆ. ಇದೇ ಹಳೆ ಬಸ್ ನಿಲ್ದಾಣದಲ್ಲಿ ನಾವು ಅಂಗಡಿ ತೊಗೊಂಡಿದ್ದೀವಿ ನಗರಸಭೆಯಿಂದ. ಆದರೆ ಎಲ್ಲ ಇಲ್ಲಿ ಉಚ್ಚೆ ಮಾಡಿ ಗಲೀಜು ಮಾಡಿ ಎಲ್ಲ ನೋಡಿಕೊಂಡು ಎಲ್ಲ ಅಡಿಕೆ ಉಗಿದು ಪಾನ್ ಪರಾಗ ಉಗಿದು ನಮ್ಗೆ ಇರೋಕ್ಕೂ ಆಗ್ತಾಯಿಲ್ಲ. ಸ್ಮೆಲ್ಗೆ ಅಂಗಡಿಯಲ್ಲಿ ಕುತ್ಕೊಳಕ್ತಾ ಇಲ್ಲ. ಆದರೆ ಗ್ರಾಹಕರು ಕೂಡ ಇಲ್ಲಿಗೆ ಬರ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮ ಟಿ ವಿ ಮುಖಾಂತರವಾಗಿ ನಾವು ಇವಾಗವರೆಗೂ ಅವ್ರಿಗೆ 4-5 ಸರಿ ಮನವಿ ಪತ್ರ ಸಲ್ಲಿಸಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ. ಏನೂ ಅದರ ಬಗ್ಗೆ ಕ್ರಮ ತೊಗೊಂಡಿಲ್ಲ. ಅದಕ್ಕೆ ನಿಮ್ಮ ಟಿ ವಿ ಮುಖಾಂತರವಾಗಾದ್ರೂ ನಮಗೆ ದಯವಿಟ್ಟು ಸ್ವಲ್ಪ ಇದು ಮಾಡಿಸ್ಕೊಡ್ಬೇಕಾಗಿ ಬೇಡ್ಕೊತೀವಿ ಅಷ್ಟೇ. ಮೇಲೆ ಅನೈತಿಕ ಚಟುವಟಿಕೆಗಳು ಬೇಜಾರು ನಡೆದ ಹುಡುಗಿಯರನ್ನ ಕರ್ಕೊಬರ್ತಾರೆ, ಎಲ್ಲ ಅನೈತಿಕ ಚಟುವಟಿಕೆಗಳು ನಡೆಸ್ತಾರೆ. ಯಾರು ಕೇಳೋವರಿಲ್ಲ, ಹೇಳೋವರಿಲ್ಲ. ವಾಚ್ಮ್ಯಾನ್ ಹಾಕಿ ಅಂದರೆ ಹಾಕಲ್ಲ. ನಾವು ಹೋಗಿ ಕೇಳಿದ್ರೆ ನಮಗೇನು ಹೇಳ್ತಾರೆ, ಹೋಗಯ್ಯೋ ಅಂತಾರೆ. ಕುಡಿದ್ಬಿಟ್ಟು ಅಲ್ಲಿ ಉಚ್ಚೆಗೆ ನೀವು ಒಂದು ಸರಿ ನೋಡಿ ಬನ್ನಿ, ಅದು ಹಂಗೆ ಶೂಟ್ ಮಾಡ್ಕೊಳ್ಳಿ. ಅಲ್ಲಿ ಮೇಲ್ಗಡೆ ಸಖತ್ತಾಗಿ ಗಲೀಜಿದೆ. ಟಾಯ್ಲೆಟ್ಗೆ ಹೋಗಿದ್ದಾರೆ. ಟಾಯ್ಲೆಟ್ ಇದ್ಕೊಂಡು ಮೇಲ್ಗಡೆ ಇಲ್ಲಿ ಟಾಯ್ಲೆಟಿಗೆ ಬರೋದಿಲ್ಲ, ಮೇಲ್ಗಡೆ ಹೋಗಿ ತುಂಬ ಗಲೀಜು ಮಾಡ್ತಾರೆ. ಯಾರು ಹೇಳೋವರು ಇಲ್ಲ, ಕೇಳೋವರು ಇಲ್ಲ. ನಗರಸಭೆ ಅಂತೂ ಅಸಲು ಐತೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಬರೀ ಬಾಡಿಗೆಗಳಿಗೆ ಮಾತ್ರ ಬರ್ತಾರೆ. ಕಷ್ಟ ಸ್ಮೆಲ್ಗೆ ಇಲ್ಲಿ ಕುತ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಊಟ ಕೂಡ ಮಾಡೋಕ್ಕಾಗಲ್ಲ. ಮಧ್ಯಾಹ್ನದ ಹೊತ್ತು ಊಟ ಕೂಡ ಬಿಟ್ಬಿಡ್ತೀವಿ. ಇಲ್ಲಿ ಊಟ ತಿನ್ನೋಕೆ ಕೂಡ ಆಯ್ತಾ ಇಲ್ಲ. ಯಾರು ನೋಡೋವರಿಲ್ಲ, ಕೇಳೋವರಿಲ್ಲ. ಓಡಿಸೋದಕ್ಕೆ ನಮಗೆ ಹೇಳಿದೆ ನೀನು ಯಾರು ಅಂತಾರೆ. ಎಷ್ಟು ಸರಿ ಅಂತ ಹೇಳ್ತಾರೆ. ಪಬ್ಲಿಕ್ ನಾವು ಕೂತಿದ್ದೀವಿ, ಏನು ಹೇಳೋದು ಅದೇ ಹೋಗಲ್ಲ ನಾವು. ನೀವು ಯಾರು ಹೇಳೋದಕ್ಕೆ? ಸೆಕ್ಯೂರಿಟಿ ಹಾಕಿ ಅಂತ ಕೇಳ್ಕೊಂಡ್ವಿ ನಗರಸಭೆಯಲ್ಲಿ. ಎಲ್ಲ ಇವ್ರಿಗೆ ಕಮಿಷನರ್ ಅವ್ರಿಗೆ ಹೇಳಿದ್ವಿ, ಅಧ್ಯಕ್ಷರಿಗೆ ಹೇಳಿದ್ವಿ. ಯಾರೂ ಕ್ರಮ ತೊಗೊತಾ ಇಲ್ಲ. ಸುಮ್ಮನೆ ಬಾಡಿಗೆಗಳು ನೋಡಿದೆ ದುಬಾರಿ ಬಾಡಿಗೆ ಕಟ್ತಾ ಇದ್ದೀವಿ. ನಮಗೆ ವ್ಯಾಪಾರ ವಹಿವಾಟುಗಳು ಕೂಡ ನಡೀತಾ ಇಲ್ಲ. ಈ ಸ್ಮೆಲ್ಗೆ ಜನನೇ ಬರ್ತಾ ಇಲ್ಲ. ಇದು ಖಾಸಗಿ ಬಸ್ ನಿಲ್ದಾಣ. ಆದರೆ ಬೈಕ್ಗಳಂತೂ ಇಲ್ಲಿ ತಮ್ಮ ನಿಲ್ದಾಣ ಮಾಡಿಕೊಂಡಿವೆ. ಕೆಳಗಡೆ ಮೂತ್ರ ವಿಸರ್ಜನೆಗೆ ಶೌಚಾಲಯ ಇದ್ರೂ ಮೇಲೆ ಬಂದು ಕಟ್ಟಡದ ಖಾಲಿ ಜಾಗದಲ್ಲಿ ಮೂತ್ರ ವಿಸರ್ಜನೆ ಮಾಡುವುದರಿಂದ ಮೂತ್ರದ ವಾಸನೆಗೆ ಮೂಗು ಮುಚ್ಚಿಕೊಂಡು ವ್ಯಾಪಾರ ಮಾಡಿ ನಗರಸಭೆಗೆ ಲಕ್ಷ ಬಾಡಿಗೆ ಹಣ ಕಟ್ಟುತ್ತೀವಿ.
ಆದರೆ ನಮಗೆ ನಗರಸಭೆಯಿಂದ ಯಾವುದೇ ರೀತಿಯ ಅನುಕೂಲ ಇಲ್ಲವೆಂದು ಇಲ್ಲಿನ ಅಂಗಡಿಗಳ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತು ಇನ್ನಾದರೂ ಇಲ್ಲಿನ ಪ್ರಯಾಣಿಕರಿಗೂ ಹಾಗೂ ವ್ಯಾಪಾರಸ್ಥರಿಗೆ ಆಗುತ್ತಿರುವ ಸಮಸ್ಯೆಯಿಂದ ಮುಕ್ತಿ ಮಾಡಬೇಕಿದೆ. ಅಲ್ಲದೆ ಈ ಖಾಸಗಿ ಬಸ್ ನಿಲ್ದಾಣ ಎಂದರೆ ಅನೈತಿಕ ಚಟುವಟಿಕೆಗಳ ತಾಣ ಎಂಬ ಕುಖ್ಯಾತಿಯನ್ನು ಹೋಗಲಾಡಿಸಲು ಗಮನ ಹರಿಸಬೇಕಿದೆ. ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಕೆಲವು ದೂರುಗಳು ಬಂದಿದ್ದಾವೆ. ಅಲ್ಲಿ ಹೈಜೀನ್ ಇರ್ಬೋದು, ಶುಚಿತ್ವ ಕಾಪಾಡದಲ್ಲೇ ಇರೋದು ಮತ್ತು ಅನೈತಿಕ ಚಟುವಟಿಕೆಗಳು ಸಹ ನಡೀತಾ ಇದ್ದೇವೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಾಗ ಈಗ ಆಲ್ರೆಡಿ ನಾವು ಅಲ್ಲೆಲ್ಲ ಬಹಿರಂಗ ಹರಾಜು ಮೂಲಕ ಕೆಲವು ಶಾಪ್ಸ್ಗಳನ್ನೆಲ್ಲ ಲೀಸ್ ಔಟ್ ಮಾಡಿದ್ದೀವಿ, ರೆಂಟ್ ಔಟಿಗೆ ಕೊಟ್ಟಿದ್ದೀವಿ. ಅದಾದ ನಂತರ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೂ ಸಹ ನಾವು ವಾರ್ಷಿಕ ಟೆಂಡರ್ ಕರೆದು ಅಲ್ಲಿ ನಿರ್ವಹಣೆ ಮಾಡೋದಕ್ಕೆ ನಾವು ಬೇರೆ ಒಬ್ಬ ವೆಂಡರ್ನ ಒಪ್ಪಿಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಇಂಥ ಚಟುವಟಿಕೆಗಳು ಏನಾದರೂ ನಡೆದರೆ ಖಂಡಿತ ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆಯ ಸಹಕಾರ ತಗೊಂಡು ಅಲ್ಲಿ ಹೋಮ್ ಗಾರ್ಡ್ಗೆ ನೇಮಕ ಮಾಡೋದು ಅಥವಾ ಬೇರೆ ಥರ ನಮ್ಮ ನಗರಸಭೆಯಿಂದ ಏನಾದರೂ ಸೆಕ್ಯೂರಿಟಿ ಒದಗಿಸೋಕ್ಕೆ ನಾವು ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಅದು ಮೋರೋವರ್ ಅಲ್ಲಿರ್ತಕ್ಕಂಥ ಜನರು ಆ ಒಂದು ಏನು ಖಾಸಗಿ ನಿಲ್ದಾಣ ಇದೆ ಅಲ್ಲಿ ವ್ಯಾಪಾರಸ್ಥರಿರ್ಬೋದು, ಅಲ್ಲಿ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವರು ವ್ಯವಸ್ಥಿತವಾಗಿ ಇಟ್ಕೊಂಡು ಅವ್ರೊಂದು ಕಮಿಟಿ ಮಾಡಿಕೊಂಡು ಪ್ರತಿ ವಾರಕ್ಕೊಮ್ಮೆ ಅಥವಾ ಮಂತ್ಲಿ ಒನ್ಸ್ ಅದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಅವ್ರ ಜವಾಬ್ದಾರಿ ಆಗುತ್ತೆ. ಅವ್ರಿಗೂ ಸಹ ಒಂದು ಎಲ್ಲ ಸೇರಿಸ್ಕೊಂಡು ಒಂದು ಕಮಿಟಿ ಮಾಡಿ ಅದು ವ್ಯವಸ್ಥಿತವಾಗಿ ನಿರ್ವಹಣೆ ಆಗುವ ಹಾಗೆ ನೋಡ್ಕೊಳ್ತೇವೆ. ಖಂಡಿತ ಅಲ್ಲಿ ಏನೇನು ಸಮಸ್ಯೆ ಇದೆ ಪರಿಶೀಲನೆ ಮಾಡಿಲ್ಲ. ಲಾಸ್ಟ್ 15 ಡೇಸ್ ಬ್ಯಾಕ್ ಹೋಗಿದ್ದೆ ನಾನು. ಅಲ್ಲಿ ಕೆಲವು ಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆ ಆಗಿದೆ ಅಂತ ಎಲ್ಲ ಪರಿಶೀಲನೆ ಮಾಡಿದ್ದೀನಿ. ಮತ್ತು ಲೈಟ್ ಇರ್ಬೋದು, ಬೇರೆ ಬೇರೆ ಏನು ನೀವು ಹೇಳಿದ್ರಲ್ಲ ಅಲ್ಲೆಲ್ಲ ಹೈಜೀನ್ ಇಲ್ಲ, ಮೇಲ್ಗಡೆ ಎಲ್ಲ ಅಲ್ಲಿ ಯೂರಿನಲ್ಸ್ ಸಮಸ್ಯೆಯಿಂದ ಮೇಲೋಗಿ ಎಲ್ಲ ಯೂರಿನ್ ಮಾಡಿ ಅಲ್ಲೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಅವೆಲ್ಲ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀವಿ ಸರ್. ಅದು ವಾರ್ಷಿಕ ನಿರ್ವಹಣೆ ಪಾರ್ಕಿಂಗ್ ಅಂಡ್ ಅಲ್ಲೆಲ್ಲ ಸೇರಿ ನಾವು ಕೊಟ್ಟಿರ್ತೀವಿ ಸರ್. ಅದು ಪರಿಶೀಲನೆ ಮಾಡ್ಕೊಳ್ತೀನಿ ನಾನು, ಯಾಕೆ ನಿರ್ವಹಣೆ ಮಾಡ್ತಾ ಇಲ್ಲ ಏನಿಲ್ಲ ನೋಡಿಕೊಂಡು ಅದು ಕರೆಕ್ಟಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂದರೆ ಅವ್ರ ಮೇಲೆ ಆಕ್ಷನ್ ತೊಗೊಂಡು ಮತ್ತೆ ನಾವು ಮರುಹರಾಜು ಕರೆದು ಬೇರೆಯವ್ರಿಗೆ ಕೊಡ್ತೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.